ಹಾಯ್ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸರ್ ಮಾತಾಡ್ತಾ ಇರುವಂಥದ್ದು. ಇವತ್ತು ಒಂದು ವಿಶೇಷವಾದ ತರಗತಿಯನ್ನು ನಾವಿಲ್ಲಿ ಶುರು ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷವಾದ ತರಗತಿ ಒಳಗಡೆ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದರೆ, ಮೊದಲನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಂದಿಗೂ ಈ ತಪ್ಪುಗಳನ್ನು ಮಾಡಬೇಡಿ ಅಂಥೇಳಿ. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಾಡುವಂತಹ ಬಹುತೇಕ ಕಾಮನ್ ಆದಂಥ ಮಿಸ್ಟೇಕ್ಸ್ಗಳು ಯಾವುವು, ಇವುಗಳಿಂದ ವಿದ್ಯಾರ್ಥಿಗಳು ಯಾವ ರೀತಿ ಕಲಿಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದೊಳಗಡೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸುಮಾರೊಂದು 11ರಿಂದ 12 ಟಿಪ್ಸ್ಗಳು, ಸ್ಟ್ರಾಟಜಿಗಳು ಈ ಒಂದು ವಿಡಿಯೋದಲ್ಲಿ ಇರುವಂಥದ್ದು. ಸೊ ಇಲ್ಲಿ ಹಂತ ಹಂತವಾಗಿ ನಾವು ನೋಡ್ಕೊತ ಹೋಗೋದಾತಂದರೆ, ಮೊದಲೇದು ಸ್ಟಿಕ್ ಟು ಒನ್ ಎಕ್ಸಾಮ್. ಸೊ ನೀವು ಯಾವ ಎಕ್ಸಾಮನ್ನು ಬರೀಬೇಕು ಮಾಡಿದ್ದೀರಿ ಆ ಎಕ್ಸಾಮ್ಗೆ ನೀವು ಸ್ಟಿಕ್ ಆಗಿರಬೇಕು. ನೀವು KS ಬರಿತಾ ಇದ್ದೀರೋ, PSI ಬರಿತಾ ಇದ್ದೀರೋ, FDA, SDA ಆರ್ IAS ಯಾವುದೇ ಪರೀಕ್ಷೆನ ಬರಿತಾ ಇದ್ದರೆ ಅದಕ್ಕೆ ಮೊದಲು ನಾವು ಸ್ಟಿಕ್ ಆಗಿರಬೇಕು. ಭಾಳಷ್ಟು ಜನ ವಿದ್ಯಾರ್ಥಿಗಳನ್ನು ನಾವು ನೋಡಿದಾಗ ಅವರು ಯಾವುದೋ ಒಂದು ಎಕ್ಸಾಮ್ ಬರೀತಿರ್ತಾರೆ, PSI ಬರೀತಿರ್ತಾರೆ, PSI ಫಿಸಿಕಲ್ ಮಾಡ್ತಿರ್ತಾರೆ, SDA ಬಂದ ಕೂಡ SDAಗೆ ಹೋಗಿರ್ತಾರೆ, PC ಬಂದ ತಕ್ಷಣ PCಗೆ ಹೋಗಿರ್ತಾರೆ. ಆ ರೀತಿ ಆಗಿರಬಾರ್ದು. ಬಿ ಸ್ಟಿಕ್ ಟು ಒನ್ ಎಕ್ಸಾಮ್. ನಾನು ಇದೇ ಎಕ್ಸಾಮ್ ಮಾಡ್ತೀನಿ, ಇದು ಈ ಟೈಮಲ್ಲೇ ಬರ್ತದೆ, ನಾನು ಇದೇ ಎಕ್ಸಾಮನ್ನು ಬರೀಬೇಕು. ಸೊ ನಮ್ಮ ಒಂದು ಟೈಮ್ ಲಿಮಿಟ್ಟು, ನಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು, ನಮಗೆ ಎಷ್ಟು ದಿವಸದವರೆಗೆ ಜಾಬು ಸಿಕ್ಕರೂ ನಡೀತೈತಿ, ಎಷ್ಟು ದಿವಸದವರೆಗೆ ನಾವು ವೇಟ್ ಮಾಡ್ಬೋದು ಅನ್ನೋ ಆಧಾರದ ಮೇಲೆ ನಾವು ಒಂದು ಎಕ್ಸಾಮನ್ನು ಅಲ್ಲಿ ಚೂಸ್ ಮಾಡೋಕ್ಕೆ ಸಾಧ್ಯ ಇರಬೇಕು. ಬಟ್ ಒಂದು ಎಕ್ಸಾಮು ಮೈಂಡಲ್ಲಿರಲಿ. ಅಟೆಂಡ್ ಮಾಡೋದು ಎಲ್ಲ ಎಕ್ಸಾಮ್ ಮಾಡ್ಬೋದು, ಬಟ್ ಒಂದು ಎಕ್ಸಾಮನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಗುರಿಯನ್ನು ಬೆನ್ನು ಹತ್ತಬೇಕು. ಯಾಕಂದರೆ ಒಂದು ದೋಣಿಯಲ್ಲಿ ಮಾತ್ರ ನಾವು ಕಾಲಿಡೋಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ದೋಣಿಯಲ್ಲೂ ಒಂದೊಂದು ಕಾಲು ಇಟ್ಬಿಟ್ರೆ ದೋಣಿಗಳು ಎಲ್ಲ ಒಂದೊಂದು ಕಡೆ ಹೋಗ್ತಾವೆ, ನಾವು ನಡು ನೀರಲ್ಲಿ ನಿಂತ್ಕೋಬೇಕಾಗ್ತದೆ. ದಟ್ ಈಸ್ ವಾಟ್ ಫೋಕಸ್ ಆನ್ ಒನ್ ಎಕ್ಸಾಮ್. ಫೋಕಸ್ ಅದ್ರ ಮೇಲೆ ಎಷ್ಟು ಜಾಸ್ತಿ ಆಗ್ತದಲ್ಲ ಅಷ್ಟು ಸಕ್ಸಸ್ ರೇಟ್ ಕೂಡ ನಮಗೆ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಇನ್ನು ನೆಕ್ಸ್ಟು, ಒಂದು ವಿಷಯಕ್ಕೆ 2ಕ್ಕಿಂತ ಹೆಚ್ಚು ಪುಸ್ತಕಗಳು ಬೇಡ. ಒಂದು ವಿಷಯಕ್ಕೆ ಮ್ಯಾಕ್ಸಿಮಮ್ 2 ಪುಸ್ತಕಗಳು, ಅದಕ್ಕಿಂತ ಹೆಚ್ಚು ಯಾವುದೂ ಬೇಡ. ಅದು ಹಿಸ್ಟ್ರಿ ಇರ್ಬೋದು, ಪೊಲಿಟಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು. ಮತ್ತು ಯಾವ ಬುಕ್ಸನ್ನು ತೊಗೋಬೇಕು, ಭಾಳಷ್ಟು ಜನರಿಗೆ ಕ್ವಶನ್ ಇದೆ. ಇವತ್ತು ಒಂದೊಂದು ಸಬ್ಜೆಕ್ಟಿಗೆ 4 ಅಲ್ಲ 10 ಪುಸ್ತಕಗಳಿದಾವೆ. ಅದರಲ್ಲಿ ಹೋಗಿ ನೀವು ಬುಕ್ ಸ್ಟಾಲಲ್ಲಿ ಹೋಗಿ ಒಂದು 2-3 ಬುಕ್ಕನ್ನು, ದಿ ಬೆಸ್ಟ್ ಇರುವಂಥ ಬುಕ್ಸ್ಗಳನ್ನು ಓದ್ರಿ. ನಿಮಗೆ ಯಾವುದು ಚಾಪ್ಟರ್, ಒಂದೇ ಚಾಪ್ಟರ್ 4 ಬುಕ್ಕಲ್ಲಿ ಓದ್ರಿ. ಅದನ್ನು ಓದಿದಾಗ ನಿಮಗೆ ಯಾವುದು ಚೆನ್ನಾಗಿ ಅನ್ನಿಸ್ತೈತಲ್ಲ, ದ್ಯಾಟ್ ಶುಡ್ ಬಿ ದ ಬೆಸ್ಟ್ ಬುಕ್ ಫಾರ್ ಯು. ಪ್ರತಿಯೊಬ್ಬರಿಗೂ ಒಂದೊಂದು ಬುಕ್ಗಳು ಲೈಕ್ ಆಗ್ತವೆ, ಒಂದೇ ಬುಕ್ ಎಲ್ಲರಿಗೂ ಲೈಕ್ ಆಗೋದಂತಲ್ಲ. ಸೊ ಅದಕ್ಕಾಗಿ 1 ಅಥವಾ 2 ಬುಕ್ಕಿಗೆ ಸ್ಟಿಕ್ ಆಗಿರಿ. ಮತ್ತು ಅದರ ಜೊತೆಗೆ ಆ ಪುಸ್ತಕಗಳನ್ನು ಪದೇ ಪದೇ ಓದೋಕ್ಕಾಗೋದಿಲ್ಲ, ಅದರಿಂದ ನೀವು ನೋಟ್ಸ್ ಮಾಡ್ಕೊಂಡಿರ್ಬೇಕು. ಮತ್ತು ಯಾವುದೇ ಬುಕ್ ಇರಲಿ, 100% ಕ್ವಶನ್ ಅಲ್ಲಿಂದನೇ ಬರ್ತಾವೇನು ಸರ್? ಇಲ್ಲ, 100% ಅಲ್ಲಿಂದನೇ ಬರೋದಿಲ್ಲ. ಕೆಲವೊಂದು ನಿಮ್ಮ ಟೆಸ್ಟ್ ಸಿರೀಸಲ್ಲಿ ಕವರ್ ಆಗ್ತವೆ, ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗ್ತವೆ, ಕ್ಲಾಸಲ್ಲಿ ಕವರ್ ಆಗ್ತವೆ, ಕ್ಲಾಸ್ ನೋಟ್ಸಲ್ಲಿ ಕವರ್ ಆಗ್ತವೆ. ಈ ರೀತಿ ಹಲವಾರು ಮಾಧ್ಯಮಗಳ ಮುಖಾಂತರ ಕವರ್ ಆಗ್ತವೆ. ಒಂದೇ ಪುಸ್ತಕದಿಂದ 100 ಕ್ವಶನ್ ಅಲ್ಲಿಂದ ಬರ್ತಾವೆ ಅಂತಂದರೆ ದಟ್ ಈಸ್ ರಾಂಗ್. ಸೊ ಅದಕ್ಕಾಗಿ ಒಂದು ವಿಷಯಕ್ಕೆ ಯಾವಾಗಿದ್ದರೂ ನೀವು ಸ್ಟಿಕ್ ಆಗಿರಬೇಕು. ಒಂದು ವಿಷಯಕ್ಕೆ ಒಂದು ಅಥವಾ 2 ಪುಸ್ತಕಕ್ಕೆ ಸ್ಟಿಕ್ ಆಗಿರೋದು ಬಹಳ ಒಳ್ಳೆಯದು. ಇನ್ನು ನೆಕ್ಸ್ಟ್ 3ನೇದು, ಏನೇ ಓದಿದರೂ ಕೂಡ ಅದನ್ನು ನೋಟ್ಸ್ ಮಾಡಿಕೊಳ್ಳೇಬೇಕು. ಬಹಳಷ್ಟು ಜನ ಇವತ್ತು ನಮ್ಮ ವಿದ್ಯಾರ್ಥಿಗಳು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಶಾರ್ಟ್ಕಟನ್ನು ಹುಡುಕ್ತಿರ್ತಾರೆ. ಅದನ್ನು ನೋಟ್ಸ್ ಮಾಡ್ಕೊಳ್ಳೋ ಬದಲಿ ಅದರೊಳಗಡೆ ಹೈಲೈಟ್ರಿಂದ ಹೈಲೈಟ್ ಮಾಡೋದು, ಪೆನ್ನಿಂದ ಹೈಲೈಟ್ ಮಾಡೋದು, ಅಥವಾ ಯಾರೋ ಟಾಪರ್ಸ್ಗಳು ಬರೆದಂಥ ನೋಟ್ಸನ್ನೇ ಜೆರಾಕ್ಸ್ ಮಾಡಿ ಅದನ್ನೇ ಓದೋದು. ಸೊ ಈ ಥರ ಮಾಡಬೇಡಿ. ನೀವೇನು ಓದ್ತಿರಲ್ಲ ಅದನ್ನು ಕನ್ಸೈಸ್ ಆಗಿ, ನೀವು 400 ಪೇಜ್ ಓದಿದರೆ ಅದನ್ನು 40 ಪೇಜ್ನಾಗ ನೋಟ್ಸ್ ಮಾಡುವಂಥ ಒಂದು ಕಲೆ ನಿಮ್ಮಲ್ಲಿ ರೂಢಿಗತ ಆಗಬೇಕು. ನೋಟ್ಸ್ ಮಾಡಿಕೊಳ್ಳೇಬೇಕು. ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ ಲಾಸ್ಟ್ ಮೂಮೆಂಟ್ ಒಳಗಡೆ ಯಾವ ರೀತಿ ರಿವಿಷನ್ ಮಾಡಬೇಕು ಅನ್ನೋದು ಗೊತ್ತಾಗೋದು. ರಿವಿಷನ್ ಮಾಡಬೇಕಲ್ಲ, ಲಾಸ್ಟ್ ಇನ್ನೊಂದು 15 ದಿವಸ ಎಕ್ಸಾಮ್ ಇದೆ, 1 ವಾರ ಎಕ್ಸಾಮ್ ಇದೆ ಅಂತಂದರೆ ರಿಗರಸ್ ರಿವಿಷನ್ ಇರ್ತದೆ. ವಾರಕ್ಕೇ 2 ಸರಿ ಒಂದೊಂದು ಸಬ್ಜೆಕ್ಟ್ಗಳನ್ನು ನಾವು ರಿವೈಸ್ ಮಾಡಬೇಕು. ಆವಾಗ ನಾವೆಲ್ಲ ನಮ್ಮ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅವು 300, 400, 500 ಪೇಜೆಲ್ಲ ಇರ್ತವೆ. ಒಂದು ವಾರದಾಗ ಅಷ್ಟು ಓದೋಕ್ಕಾಗೋದಿಲ್ಲ ಮತ್ತು ರಿಕಾಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ನೋಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಟ್ಸನ್ನು ಮಾಡಲೇಬೇಕು. ಏನೇ ಓದಿದರೂ ಕೂಡ ಅದನ್ನು ಬರೆದಿಟ್ಟರೆ ಮಾತ್ರ ಅದು ಪರ್ಮನೆಂಟ್ ನಿಮ್ಮ ಮೆಮೊರಿ ಒಳಗಡೆ ಇರ್ತದೆ. ಬರೆದಿಡ್ಲಾರ್ದೆ ಹಾಗೇನೋ ಓದಿದ್ದೀವಿ ಅಂತಂದರೆ ಒಂದು ದಿವಸದೊಳಗಡೆ 50% ಮರೆತು ಹೋಗಿರ್ತದೆ. ಇನ್ನು 2-3 ದಿವಸದೊಳಗಡೆ 100% ಮರೆತು ಹೋಗ್ಬಿಡ್ತದೆ, ರಿಕಾಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಪ್ಲೀಸ್ ಮೇಕ್ ನೋಟ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 4ನೇ ಸ್ಟ್ರಾಟಜಿ ಇದೆ, ಪರೀಕ್ಷೆಯನ್ನು ಬರೆಯೋದಕ್ಕೂ ಮುನ್ನ ಕನಿಷ್ಠ 3 ಬಾರಿಯಾದರೂ ರಿವಿಷನ್ ಮಾಡಬೇಕು. ಅಟ್ಲೀಸ್ಟ್ 3 ಟೈಮ್ಸ್ ಯು ನೀಡ್ ಟು ಗೋ ಫಾರ್ ದ ರಿವಿಷನ್. ಇದು ಬಹಳ ಜನ ವಿದ್ಯಾರ್ಥಿಗಳು ತಪ್ಪು ಮಾಡುವಂಥದ್ದು. ಮತ್ತು ಇನ್ನು ಕೆಲವು ಜನ ನಾನು ನೋಡಿದ್ದೀನಿ, ಎಕ್ಸಾಮ್ ಕೊನೆಗೆ ಬಂದಂಗೆ ಜಾಸ್ತಿ ಓದ್ತಿರ್ತಾರೆ. ಆ್ಯಕ್ಚುಲಿ ಎಕ್ಸಾಮ್ ಸಮೀಪ ಬಂದಂಗೆ ಕಡಿಮೆ ಓದಬೇಕು. ನಾನು ಈಗಾಗಲೇ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ.
ಟೈಮ್ ಟೇಬಲ್ ಯಾವ ರೀತಿ ಮಾಡ್ಕೋಬೇಕಂತೆ ಅದು ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಹಾಕಿದ್ದೀನಿ ನಾನು, ಅಥವಾ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲಿನ ಪ್ಲೇಲಿಸ್ಟಲ್ಲಿ ಕೂಡ ನಿಮಗೆ ಸಿಗ್ತದೆ. ಟೈಮ್ ಟೇಬಲ್, ಪಕ್ಕಾ ಟೈಮ್ ಟೇಬಲ್ ಸ್ಟ್ರಾಟಜಿ ಹೆಂಗೆ ಮಾಡ್ಕೋಬೇಕು ನಾವು, ಆ ಟೈಮ್ ಟೇಬಲ್ ಪ್ರಕಾರ ಹೋದರೆ ಎಕ್ಸಾಮ್ ಬಂದಂಗೆ ಓದೋದು ಕಡಿಮೆ ಹಾಕೊಂತ ಹೋಗ್ತೈತಿ, ರಿವಿಷನ್ ಜಾಸ್ತಿ ಆಗ್ತದೆ. ಬಟ್ ಭಾಳ ಜನ ಹುಡುಗರು ಏನು ಮಾಡ್ತಾರೆ, ಎಕ್ಸಾಮ್ ಸಮೀಪ ಬಂದಂಗೆ ಜಾಸ್ತಿ ಓದ್ತಾರೆ, ರಿವಿಷನ್ ಇರೋದಿಲ್ಲ. ನಮಗೆ ಓದಿದ್ದೀವಿ ಅಂತ ಮನಸ್ಸಿಗೆ ಖುಷಿ ಇರ್ತೈತೆ ಅಷ್ಟೇ, ಬಟ್ ಅದನ್ನು ಅಲ್ಲಿ ಬರಿತೀವನ್ನೋ ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ ಅದಕ್ಕಾಗಿ ಏನೇ ಇದ್ದರೂ ಕೂಡ ಕನಿಷ್ಠ 3 ಬಾರಿ ರಿವಿಷನ್. ಮತ್ತು 3 ಬಾರಿ ಯಾಕೆ ರಿವಿಷನ್ ಮಾಡಬೇಕು? ಸೊ 3 ಬಾರಿ ರಿವಿಷನ್ ಯಾಕಂತಂದರೆ ಫಸ್ಟ್ ಟೈಮು ನಿಮಗೆ ಕಾನ್ಸೆಪ್ಟು ಅರ್ಥ ಆಗೋಕ್ಕೆ 1ನೇ ಸಾರಿ, 2ನೇ ಸಾರಿ ಯಾವಾಗ ನೀವು ರಿವಿಷನ್ ಮಾಡಬೇಕು, 2ನೇ ಸಾರಿ ನಿಮಗದು ನೆನಪು ಉಳಿಯೋಕ್ಕೆ. ಅದರೊಳಗಡೆ ಸಣ್ಣ ಸಣ್ಣ ಪಾಯಿಂಟ್ಗಳಿರ್ತವೆ, ಇಶ್ವಿಗಳಿರ್ತವೆ, ಅಥವಾ ಯಾವುದೋ ಒಂದು ಸೀಕ್ವೆನ್ಸ್ ಇರ್ತದೆ, ಅಥವಾ ಯಾವುದೋ ಒಂದು ಹೆಸರುಗಳಿರ್ತವೆ, ಸಣ್ಣ ಸಣ್ಣ ಪಾಯಿಂಟ್ಗಳು, ಬರ್ಲ್ಡ್ ವ್ಯೂ ಅಂತ ಕರಿತೀವಲ್ಲ, ಹಂಗೆ ಅವೆಲ್ಲ ನೆನಪುಳಕ್ಕೆ 2ನೇ ಸರಿ ರಿವಿಷನ್ ಮಾಡಬೇಕು. 3ನೇ ಸರಿ ರಿವಿಷನ್ ಯಾಕಂದರೆ ಈ 2 ಸರಿ ರಿವಿಷನ್ ಮಾಡಿದ್ದು ತಲೆ ಒಳಗಡೆ ಐತೋ ಇಲ್ಲೋ ಚೆಕ್ ಮಾಡೋಕ್ಕೆ 3ನೇ ರಿವಿಷನ್ ಮಾಡಬೇಕು. 3 ಟೈಮ್ಸ್ ರಿವಿಷನ್ ಇಸ್ ಮಸ್ಟ್. ಇದಕ್ಕಿಂತನೂ ಜಾಸ್ತಿ ರಿವಿಷನ್ ಮಾಡ್ತೀವಿ ಅಂದರೆ ವೆಲ್ ಆ್ಯಂಡ್ ಗುಡ್, ಅದನ್ನು ಮಾಡ್ಬೋದು. ಬಟ್ 3 ಸಾರಿ ರಿವಿಷನ್ ಮಾಡಲೇಬೇಕು. ಎಕ್ಸಾಮ್ ಹತ್ತಿರಕ್ಕೆ ಬಂದಾಗ ಕೆಲವೊಂದು ನೋಟ್ಸ್ಗಳನ್ನು ನಾವು ಹೊಸದಾಗಿ ಓದೋಕ್ಕೆ ಶುರು ಮಾಡ್ತೀವಿ, ಸಡನ್ನಾಗಿ ಬುಕ್ಸನ್ನು ಚೇಂಜ್ ಮಾಡ್ತೀವಿ. ಆ ಥರ ಚೇಂಜ್ ಮಾಡೋಕ್ಕಿಂತ ಮೊದಲು ನಾವು ಅನ್ಕೋಬೇಕು, ಇದನ್ನು 3 ಸರಿ ನನಗೆ ರಿವಿಷನ್ ಮಾಡೋಷ್ಟು ಟೈಮ್ ಐತೋ ಇಲ್ಲೋ, ಇದ್ದರೆ ಚೇಂಜ್ ಮಾಡಿರಿ, ಇಲ್ಲ ಅಂತಂದರೆ ದಯವಿಟ್ಟು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಪರೀಕ್ಷೆ ಬರೆಯೋದಕ್ಕಿಂತ ಕನಿಷ್ಠ 3 ಬಾರಿ ಮೊದಲು ನೀವು ರಿವಿಷನನ್ನು ಮಾಡಿರಲೇಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು 5ನೇ ಸ್ಟ್ರಾಟಜಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಓಲ್ಡ್ ಕ್ವಶನ್ ಪೇಪರ್ 10 ವರ್ಷದ್ದಾದರೆ 10 ವರ್ಷ, 20 ವರ್ಷದ್ದಾತಂದರೆ 20 ವರ್ಷ. ದೇ ಆರ್ ದ ಗೈಡಿಂಗ್ ಟಾರ್ಚ್ ಫಾರ್ ಯುವರ್ ಪ್ರಿಪರೇಷನ್. ಅವೇ ನಿಮಗೆ ಒಂದು ದಾರಿದೀಪ. ಯಾಕಂದರೆ ಸಾಕಷ್ಟು ಸಿಲೆಬಸ್ ಇದೆ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ಸಿಕ್ಕಾಪಟ್ಟೆ ಇದೆ. ಏನು ಓದಬೇಕು, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನ, ಇದನ್ನೆಲ್ಲ ನೀವು ನೋಡಿರ್ಬೇಕು. ಇದನ್ನೆಲ್ಲ ನಿಮಗೆ ಸೈಲೆಂಟಾಗಿ ತಿಳಿಸ್ಕೊಡುವಂಥದ್ದು ಕ್ವಶನ್ ಪೇಪರ್ಗಳು. ಭಾಳ ವಿದ್ಯಾರ್ಥಿಗಳು ಯಾವುದೇ ಎಕ್ಸಾಮ್ ಬರೀಬೇಕಾದ್ರೆ ಲಾಸ್ಟ್ ಇನ್ನೊಂದು 15 ದಿವಸ ಐತಂದ ಕ್ವಶನ್ ಪೇಪರ್ ಹಿಡಿತಾರೆ. ಕೆಲವು ಜನರಿಗಂತೂ ಹಳೆ ಕ್ವಶನ್ ಪೇಪರ್ ನೋಡೋಕ್ಕೇ ಭಯ ಆಗ್ತಾಯಿದೆ. ಯಾಕೆ ಭಯ ಅಂತಂದರೆ ಬಿಡ್ಸಕ್ಕೆ ಹೋಗ್ತಾರೆ, ಅದು ಬರಲಿಲ್ಲ ಅಂದ್ಕೊಂಡು ಡಿಮೋಟಿವೇಟ್ ಆಗ್ತೀವಿ ಅಂತ ಮುಟ್ಟೋದನ್ನೇ ಇಲ್ಲ. ಅದನ್ನು ಬಿಡ್ಸಕ್ಕೆ ಹೋಗ್ಬೇಡ್ರಿ. ಎಲ್ಲಿಂದ ಬರ್ತಾ ಇದ್ದಾವ, ಯಾವ ಟಾಪಿಕ್ ಮೇಲೆ ಬರ್ತಾ ಇದ್ದಾವ, ಆ ಟಾಪಿಕ್ ಮೇಲೆ ನಾನು ಓದಿದ್ದೀನೋ ಇಲ್ಲೋ, ಆ ಟಾಪಿಕ್ ನಾನು ಕವರ್ ಮಾಡಿದ್ರು ನನಗೆ ಯಾಕೆ ಈ ಕ್ವಶನ್ ಬರ್ತಾ ಇಲ್ಲ, ಇದನ್ನು ನೀವು ಅನಲೈಸ್ ಮಾಡಬೇಕು. ಜಾಸ್ತಿ ಕೆಲವೊಂದು ಏರಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರ್ತಾರೆ, ಅವುಗಳನ್ನು ನೀವು ತಿಳ್ಕೊಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ. ಒಂದು ಹೋದ ವರ್ಷ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ಒಳಗಡೆ ಬ್ರಿಕ್ಸ್ ಮೇಲೆ ಕ್ವಶನ್ ಬಂದಿರ್ತದೆ. ಆ ಪ್ರಶ್ನೆ ಪತ್ರಿಕೆ ಒಂದು ಯಾವುದು ಪರೀಕ್ಷೆ ನಡೆಯೋದಕ್ಕಿಂತ ಒಂದು ತಿಂಗಳ ಮೊದಲು ಬ್ರಿಕ್ಸ್ ನಡೆದಿರ್ತೈತಿ, ಬ್ರಿಕ್ಸ್ ಮೇಲೆ ಬಂದಿರ್ತೈತಿ. ಈ ಸರಿ ಈ ಒಂದು ಪರೀಕ್ಷೆಗಿಂತ 1 ತಿಂಗಳ ಮೊದಲು ಆಸಿಯಾನ್ ಶೃಂಗಸಭೆ ನಡೆದಿರ್ತೈತೆ. ಸೊ ಆಸಿಯಾನ್ ಮೇಲೆ ಬರ್ಬೋದು. ಇದು ಕ್ವಶನ್ ಪೇಪರ್ ಅನಾಲಿಸಿಸಿಂದ ನಮಗಿದೆಲ್ಲ ಗೊತ್ತಾಗುವಂಥದ್ದು. ಸೊ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡಲೇಬೇಕು. ದಿಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಕ್ವಶನ್ ಪೇಪರ್ಗಳನ್ನು ವಿಶ್ಲೇಷಣೆ ಮಾಡಬೇಕು, ಸುಮ್ಮನೆ ನೋಡೋದು ಬಿಡಿಸೋದಲ್ಲ. ಭಾಳ ಜನ ಲಾಸ್ಟ್ 1 ತಿಂಗಳು 15 ದಿವಸ ಇದ್ದಾಗ ನೋಡ್ತಾರೆ. ಓಕೆ, ಸೊ ಇದು ತಪ್ಪು ಸ್ಟ್ರಾಟಜಿ. ಯಾವಾಗಲೂ ಪ್ರಿಪ್ರೇಷನ್ ಶುರು ಮಾಡಬೇಕಾದಾಗ 2 ಥಿಂಗ್ಸ್ ಇರಬೇಕು. ಪೆನ್ ಇರಲಿಲ್ಲ ಅಂದರೂ ನಡೀತೈತೆ, ಕ್ವಶನ್ ಪೇಪರ್ ಇರಬೇಕು, ಸಿಲೆಬಸ್ ಕಾಪಿ ಇರಬೇಕು. ಇವು 2 ಗೈಡಿಂಗ್ ಟಾರ್ಚ್. ಇವೆರಡೂ ಇಲ್ಲದೆ ನಾವು ಯಾವತ್ತೂ ಪ್ರಿಪ್ರೇಷನನ್ನು ಶುರು ಮಾಡಬಾರ್ದು. ಒಂದು ವೇಳೆ ಮಾಡಿದರೆ ಇಮ್ಮಿಡಿಯೇಟ್ಲಿ ಇವತ್ತೇ ತೊಗೊಂಬಂದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟ್ ಬರೋದು ಟೆಸ್ಟ್ ಸಿರೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಕೋಚಿಂಗ್ಕ್ಕಿಂತ 10 ಪಟ್ಟು ಇಂಪಾರ್ಟೆಂಟು ಟೆಸ್ಟ್ ಸಿರೀಸ್. ಬೆಸ್ಟ್ ಟೆಸ್ಟ್ ಸಿರೀಸ್, ದಿ ಬೆಸ್ಟ್ ಟೆಸ್ಟ್ ಸಿರೀಸನ್ನು ಮಾಡಬೇಕು. ಓನ್ ಹೊಸ ಕ್ವಶನ್ಗಳನ್ನು ಜನ್ರೇಟ್ ಮಾಡಬೇಕು. ಇತ್ತೀಚೆಗೆ ನಾವು ಆಪರೇಷನ್ ಸಿಂಗಮ್ 1.0 2.0 ಅಂತ ಟೆಸ್ಟ್ ಸಿರೀಸ್ ಮಾಡಿದ್ವಿ. ತಾವು ಕೂಡ ಸಾಕಷ್ಟು ಜನ ಟೆಸ್ಟ್ ಸಿರೀಸನ್ನು ಬರೆದಿದ್ದೀರಿ, ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ಯಾಕಂತಂದರೆ ಒಂದು ಕ್ವಶನ್ ಕೂಡ ಎಲ್ಲಿಂದನೂ ಅದರೊಳಗಡೆ ಕಾಪಿ ಪೇಸ್ಟ್ ಆಗಿಲ್ಲ, ಓನಾಗೇ ಕ್ವಶನನ್ನು ಜನ್ರೇಟ್ ಮಾಡಿದಂಥದ್ದು. ವಿದ್ಯಾರ್ಥಿಗಳು ನಿಮ್ಮನ್ನು ನಾವಲ್ಲಿ ಟೆಸ್ಟ್ ಮಾಡೋಕ್ಕೆ ಒಂದು ಸರಿ ಈಸಿ ಕೊಡೋದು, ಒಂದು ಸರಿ ಟಫ್ ಕೊಡೋದು, ಒಂದು ಸರಿ ಮಿಕ್ಸ್ ಕೊಡೋದು, ಒಂದು ಸರಿ ಫ್ಯಾಕ್ಚುವಲ್ ಆಗಿ ಕೊಡೋದು, ಒಂದು ಸರಿ ಭಾರಿ ಅನಾಲಿಟಿಕಲ್ ಕೊಡೋದು, ಇವನ್ನೆಲ್ಲ ಮಾಡಿ ನಾವು ಟ್ರೆಂಡನ್ನು ಸೆಟ್ ಮಾಡ್ತಾ ಇದ್ದೀವಿ ಕ್ವಶನ್ ಪೇಪರ್ ಒಳಗಡೆ ಬ್ಯಾಕ್ ಎಂಡಿಂದ. ಸೊ ಅಂಥ ಒಂದು ಟೆಸ್ಟ್ ಸಿರೀಸ್, ದಿ ಬೆಸ್ಟ್ ಟೆಸ್ಟ್ ಸಿರೀಸನ್ನು ನೀವು ಬರೀಬೇಕು. ಅವಾಗ ನಿಮಗೆ ಏನಾಗ್ತೈತೆ ಅಂದರೆ, ನಾನು ಎಲ್ಲಿ ತಪ್ತಾ ಇದ್ದೀನಿ, ಯಾವ ವಿಷಯದಲ್ಲಿ ನಾನು ವೀಕ್ ಇದ್ದೀನಿ, ಯಾವ ವಿಷಯದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ, ಸ್ಟ್ರಾಂಗ್ ಇದ್ದಂಥ ವಿಷಯಗಳನ್ನು ಇನ್ನೂ ಸ್ಟ್ರಾಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ವೀಕ್ ಇದ್ದಂಥ ವಿಷಯಗಳನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ಕೆಲವೊಂದು ಕಡೆ ಓದಿರ್ತೀವಿ, ಕಾನ್ಸೆಪ್ಟ್ ಕ್ಲಾರಿಟಿ ಇರೋದಿಲ್ಲ. ಕೆಲವೊಂದು ಕಡೆ ಓದಿರ್ತೀವಿ, ಕಾನ್ಸೆಪ್ಟ್ ಕ್ಲಾರಿಟಿನೂ ಇರ್ತದೆ, ಅವಸರ ಮಾಡಿ ಬರೆದು ಬಂದಿರ್ತೀವಿ. ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಗೊತ್ತಿರೋದಿಲ್ಲ. ಇಂಥವೆಲ್ಲ ಬಹಳಷ್ಟು ತಪ್ಪುಗಳನ್ನು ನಾವು ಮಾಡ್ತಿರ್ತೀವಿ. ಟೆಸ್ಟ್ ಸಿರೀಸನ್ನು ಅನಲೈಸ್ ಮಾಡಬೇಕು. ನಾನು ಪಾಲಿಟಿ ಭಾಳ ಚಂದ ಓದಿದ್ದೀನಿ, 15 ಕ್ವಶನ್ ಬಂದವು ಪಾಲಿಟಿ ಒಳಗಡೆ, 15ಕ್ಕೆ 15 ನಾನು ತೆಗಿಲೇಬೇಕು. ಒಂದೇನೋ ಹ್ಯೂಮನ್ ಎರರ್ ಅಂತ ಕರಿತೀವಿ,
ಮನುಷ್ಯ ಸಹಜ ತಪ್ಪು ಮಾಡೋದು. ಒಂದೇನಾರು ತಪ್ಪಾಗಲಿ 14 ಕರೆಕ್ಟ್ ಆಗ್ಬೇಕು, 15ಕ್ಕೆ 14 13 ಓಕೆ, ಬಟ್ 7 8 ಬರ್ತಾ ಇದ್ದೀವಿ ಅಂತಂದರೆ ಸಿವಿಯರ್ಲಿ ನಾವು ಅದರ ಮೇಲೆ ವರ್ಕ್ ಮಾಡಲೇಬೇಕು, ಡೇಂಜರ್ ಝೋನಲ್ಲಿ ಇದ್ದೀವಿ ಅಂತ ಅರ್ಥ. ಸೊ ನಾನು ಎಲ್ಲ ಓದಿದ್ರು ಯಾಕೆ ಬರ್ತಾ ಇಲ್ಲ, 2-3 ಕಾರಣಗಳಿರ್ತವೆ. ಒಂದು, ನಾವು ಅದನ್ನು ಓದಿದ್ರೂ ರಿವಿಷನ್ ಮಾಡಿರೋದಿಲ್ಲ, ಇಲ್ಲ ಅಂತಂದರೆ ಅದು ಕರೆಂಟ್ ಅಫೇರ್ಸಿಂದ ಬಂದಿರ್ತದೆ. 2-3 ಕಾರಣದಿಂದ ನಾವು ಅದನ್ನು ತಪ್ಪಿರ್ತೀವಿ. ಅದನ್ನು ಅನಲೈಸ್ ಮಾಡಬೇಕು. ಅದನ್ನು ಅನಲೈಸ್ ಮಾಡಿ ಒಂದು ಕಡೆ ಮಿಸ್ಟೇಕ್ಸ್ ಡೈರಿ ಅಂತ ಮಾಡ್ಕೊಂಡ್ಬಿಡ್ಬೇಕು. ಮಿಸ್ಟೇಕ್ಸ್ ಡೈರಿ, ಪಾಲಿಟಿ ಒಳಗಡೆ ಯಾವ್ಯಾವ ಕ್ವಶನ್ ತಪ್ಪಿದ್ದೀನಿ ಅವಕ್ಕೆ ಆನ್ಸರ್ ಒಂದು ಕಡೆ, ಹಿಸ್ಟ್ರಿ ಒಳಗಡೆ ತಪ್ಪಿದ್ದು ಒಂದು ಕಡೆ, ಪಾಲಿಟಿ ಮಿಸ್ಟೇಕ್ಸ್ ಡೈರಿ, ಹಿಸ್ಟ್ರಿ ಮಿಸ್ಟೇಕ್ಸ್ ಡೈರಿ, ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟಿಗೆ ಮಿಸ್ಟೇಕ್ಸ್ ಡೈರಿ ಮಾಡಿಕೊಂಡು ಪ್ರತಿ ವಾರ ನಾವು ಏನು ಮಾಡಬೇಕು, ರಿವಿಷನ್ ಮಾಡ್ಕೊತಿರ್ಬೇಕು. ಈ ರೀತಿ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ಫಂಟಾಸ್ಟಿಕ್. ಟೆಸ್ಟ್ ಸಿರೀಸನ್ನು ಬೆಸ್ಟ್ ನೀವು ಅನಲೈಸ್ ಮಾಡಬೇಕು. ಇದರಿಂದ ನೀವು ಉಪಯೋಗ ತಗೋಬೇಕು. ಎಷ್ಟು ಟೆಸ್ಟ್ ಸಿರೀಸ್ ಬರೀತಿರಲ್ಲ ಅಷ್ಟು ನಿಮ್ಮ ರ್ಯಾಂಕಿಂಗ್, ನಿಮ್ಮ ಸಕ್ಸಸ್ ರೇಟ್ ಏನಾಗ್ತದೆ ಅಂತಂದರೆ ಮೇಲ್ಗಡೆ ಹೋಗುವಂಥದ್ದು. ಇನ್ನು ನೆಕ್ಸ್ಟ್ ನಾವಿಲ್ಲಿ ನೋಡ್ಬೇಕಂತಂದರೆ ಯೂಟ್ಯೂಬ್ನಿಂದ ಗೊಂದಲಗೊಳ್ಳಕ್ಕೆ ಹೋಗಬೇಡ್ರಿ. ಯೂಟ್ಯೂಬ್ನಿಂದ ಗೊಂದಲ ಆಗಬೇಡ್ರಿ. ಇವತ್ತು ಯೂಟ್ಯೂಬ್ ಒಳಗಡೆ ಭಾಳಷ್ಟು ನಮಗೇನು ಬರ್ತಾ ಇದ್ದಾವೆ ಅಂತಂದರೆ ಯೂಟ್ಯೂಬ್ ಚಾನಲಿಂದ ವೀಡಿಯೋಗಳು ಬರ್ತಾ ಇರ್ತವೆ. ಕೆಲವು ಜನ ಯಾರನ್ನು ಫಾಲೋ ಮಾಡಬೇಕು, ಹೆಂಗೆ ಫಾಲೋ ಮಾಡಬೇಕು, ಇನ್ನು ಕೆಲವು ಜನ ಅಂತೂ ಕನ್ಫ್ಯೂಸ್ ಆಗಿ ಇಡೀ ದಿವಸ ಯೂಟ್ಯೂಬ್ ಮುಂದೆ ಕೂತ್ಕೋತಾ ಇದ್ದಾರೆ. ಸೊ ಹಂಗಾಗಬಾರ್ದು. ಸೊ ಯಾರನ್ನು ಫಾಲೋ ಮಾಡಬೇಕು, ಎಲ್ಲಿ ಕನ್ಸಿಸ್ಟೆನ್ಸಿ ಇದೆ, ಎಲ್ಲಿ ಕ್ವಾಲಿಟಿ ಇದೆ, ಯಾವುದಾದ್ರೂ ಫಾಲೋ ಮಾಡಿರಿ, ಬಟ್ 1 ಅಥವಾ 2 ಫಾಲೋ ಮಾಡೋದು ಬೆಸ್ಟ್. ಇಡೀ ದಿವಸ ನೀವು ಯೂಟ್ಯೂಬ್ ಜೊತೆನೇ ಕೂತ್ಕೊಂಡ್ಬಿಟ್ರಿ ಅಂತಂದರೆ ಅದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ಸ್ಟಡಿ ನಮ್ಮದು ಹೋಗೋದಿಲ್ಲ. ಸೊ ಹೀಗಾಗಿ ಬೆಸ್ಟ್ ಯೂಟ್ಯೂಬ್ ಚಾನಲ್ಗಳನ್ನು, ಬೆಸ್ಟ್ ಯೂಟ್ಯೂಬರ್ಗಳನ್ನು ಈಗಲಿಂದನೇ ನೀವು ಆಯ್ಕೆ ಮಾಡಿ ಕರೆಕ್ಟಾಗಿ ಫಾಲೋ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಒಬ್ಬರನ್ನ ನಂಬಬೇಕು. ಯಾವಾಗಿದ್ದರು ದಿನ ಒಬ್ಬೊಬ್ಬರನ್ನ ನಂಬ್ಕೊತ ಹೋದರೆ ಓಕೆ, ಸೊ ಗೋಲ್ ರೀಚ್ ಆಗೋದು ಭಾಳ ಕಷ್ಟ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಟ್ರೆಂಡ್ ಅನಾಲಿಸಿಸ್. ಟ್ರೆಂಡನ್ನು ನೀವು ಅನಾಲಿಸಿಸ್ ಮಾಡಬೇಕು. ಟ್ರೆಂಡ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಟ್ರೆಂಡ್ ಅನಾಲಿಸಿಸ್ ಮಾಡಬೇಕು. ಸೊ ಇಲ್ಲಿ ಟ್ರೆಂಡ್ ಅಂತಂದರೆ ಏನು, ಈಗ ಮೊನ್ನೆ FDA ಎಕ್ಸಾಮ್ ನಡೀತು. ಅದರೊಳಗಡೆ ಸೈನ್ಸ್ ಡೇ ದಿವಸನೇ ಇತ್ತದು. ಫುಲ್ ಸೈನ್ಸ್ ಕ್ವಶನ್, 40% ಬರೀ ಸೈನ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸಾಮಲ್ಲಿ ಬರೀ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸಾಮಲ್ಲಿ ಬರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಟ್ಟಿದ್ದಾನೆ. ಅಂದರೆ ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಥವೆಲ್ಲ ಜನರಲ್ ಸೈನ್ಸು ಇವು ಭಾಳ ಟ್ರೆಂಡಿಂಗಲ್ಲಿದ್ದಾವೆ. ಉಳಿದಿದ್ದನ್ನು ಓದಬೇಕು, ಬಟ್ ಇದರ ಮೇಲೆ ಫೋಕಸ್ ಜಾಸ್ತಿ ಇರಬೇಕು. ಎಷ್ಟೋ ಸರಿ ನಾವು ಟಾಪರ್ಸ್ಗಳನ್ನು ನೀವು ಕೇಳಿದಾಗ ಅವ್ರು ಹೇಳ್ತಿರ್ತಾರೆ, ನನ್ನ ಟ್ರೆಂಡ್ ಒಳಗಡೆ ಈ ಸಬ್ಜೆಕ್ಟ್ ಇತ್ತು, ಇದನ್ನು ಜಾಸ್ತಿ ಫೋಕಸ್ ಮಾಡಿಬಿಟ್ಟೆ, ಅದರಿಂದನೇ ಬಂದು. ಇನ್ನೊಂದು ಯಾವುದೋ ಸಬ್ಜೆಕ್ಟ್ ನಾನು ಭಾಳ ಓದಿರಲಿಲ್ಲ, ಬಟ್ ಅದು ಅಲ್ಲಿ ಬರಲೇನೆಲ್ಲ ಲಕ್ಕಿಲಿ ನಾನು ದಾಟದೆ ಅಂತೇಳಿ. ಹಾಗೆ ಯಾವುದೂ ಸಬ್ಜೆಕ್ಟ್ ಬಿಡ್ರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಟ್ರೆಂಡಲ್ಲಿ ಯಾವಿದಾವ, ಕಳೆದ 2 ವರ್ಷದಿಂದ ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚಿಗೆ ಕ್ವಶನನ್ನು ಫ್ರೇಮ್ ಮಾಡ್ತಾ ಇದ್ದಾರೆ ಆ ಸಬ್ಜೆಕ್ಟ್ ನೀವು ತರೋ ಇರಬೇಕು. ಈಗ ಅವರು ಸೈನ್ಸ್ ಕೇಳಿದ್ದಾರೆ ಅಂತಂದರೆ ನಾವು ಎಲ್ಲನೂ ಓದಿ ಸೈನ್ಸ್ ಒಂದೇ ಬಿಟ್ಕೊಂಡು ಹೋಗ್ಬಿಟ್ರೆ ನಾಳೆ ಸೈನ್ಸನ್ನೇ 50% ಕ್ವಶನ್ ಬಂದರೆ ಮುಗ್ದೆ ಹೋಯಿತು. ಸೊ ಅದಕ್ಕಾಗಿ ಪ್ಲೀಸ್ ಬಿ ಅವೇರ್ ಅಬೌಟ್ ದಿ ಟ್ರೆಂಡ್ ಅನಾಲಿಸಿಸ್. ಮತ್ತು ಟ್ರೆಂಡ್ ಅನಾಲಿಸಿಸ್ ಮಾಡಿದಾಗ ಸೈನ್ಸ್ ಭಾಳ ಟ್ರೆಂಡಲ್ಲಿದೆ ಅಂತ ಬಂತು, 2-3 ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದಾಗ ನಮಗೆ ಸೈನ್ಸ್ ಟ್ರೆಂಡಲ್ಲಿದೆ ಅನ್ನೋದು ರಿಸಲ್ಟ್ ಗೊತ್ತಾಯ್ತಂದರೆ ನೀವು ಸೈನ್ಸ್ ಓದಬೇಕು. ಕೆಲವು ಜನ ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದೀವಿ, ಸೈನ್ಸ್ ಬೇಡ, ಅದ್ರ ಹಾಕೋ ಎಫರ್ಟನ್ನೇ ಹಿಸ್ಟ್ರಿಗೆ ಹಾಕ್ತಿರ್ತೀರಿ. ದಟ್ ಈಸ್ ರಾಂಗ್. ಸರ್ ನಾವು ಸೈನ್ಸ್ ಓದೋ ಟೈಮ್ನಾಗ ಇನ್ನೂ ಚೆನ್ನಾಗಿ ಹಿಸ್ಟ್ರಿ ಓದ್ತೀವಿ. ನೀವು ಹಿಸ್ಟ್ರಿ ಚೆನ್ನಾಗಿ ಓದಿದ್ರು ಆಯಿತು, ಬೆಸ್ಟ್ ಓದಿದ್ರು ಆಯಿತು, ಬರೋದು 15ರಿಂದ 20ನೇ ಕ್ವಶನ್ನು, ಬಟ್ ಅಲ್ಲಿ 50 ಕ್ವಶನ್ ಬರ್ತಾ ಇದ್ದಾವೆ. ಅಷ್ಟೇ ಎಫರ್ಟಿಗೆ ಅಲ್ಲಿ 50 ಕ್ವಶನ್ ಬರ್ತಾ ಇದ್ದಾವೆ, ಇಲ್ಲಿ 15 ಕ್ವಶನ್ ಬರ್ತಾ ಇದ್ದಾವೆ. ಓಕೆ, ಸೊ ಇದನ್ನೊಂದು ಸ್ವಲ್ಪ ನೀವು ಅನಾಲಿಸಿಸ್ ಮಾಡಬೇಕು. ಇದು ಅನಾಲಿಸಿಸ್ ಮಾಡಿದ್ರೆ ಇದನ್ನು ಟ್ರೆಂಡ್ ಅನಾಲಿಸಿಸ್ ಅಂತ ಕರಿತೀವಿ. ಏನು ಟ್ರೆಂಡ್ ನಡೆದಿದೆ, ಈಗ ಯಾವ ರೀತಿ ಕ್ವಶನ್ಗಳು ಬರ್ತಾ ಇದ್ದಾವೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ವಾಕ್ಯ ರೂಪದಲ್ಲಿ ಕ್ವಶನ್, ಹೇಳಿಕೆ ರೂಪದಲ್ಲಿ ಕ್ವಶನ್ ಬರ್ತಾ ಇದ್ದಾವೆ. ಕ್ವಶನ್ ಪೇಪರ್ ಟಫ್ ಆಗ್ತಾ ಇದ್ದಾವೆ. ಮೊದಲು ನಂಗೆ ಡೈರೆಕ್ಟ್ ಬರ್ತಾ ಇಲ್ಲ, ಕಾನ್ಸೆಪ್ಟ್ ಬರ್ತಾವೆ, ಒಮ್ಮೆ ಫ್ಯಾಕ್ಚುವಲ್ ಬರ್ತಾವೆ, ಒಮ್ಮೆ ಮಿಕ್ಸ್ ಬರ್ತಾವೆ. ಕಡಿಮೆ ಟೈಮ್ದೊಳಗಡೆ ಹೆಚ್ಚಿಗೆ ನಿಮಗೆ ಆನ್ಸರ್ ಮಾಡುವಂಥ ಒಂದು ಎಬಿಲಿಟಿಯನ್ನು ನೀವು ಬೆಳೆಸ್ಕೋಬೇಕು. ಇದು ಈ ಟ್ರೆಂಡ್ ಅನಾಲಿಸಿಸಿಂದ ಗೊತ್ತಾಗುವಂಥದ್ದು. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಬರೋದು ಕರೆಂಟ್ ಅಫೇರ್ಸ್. ಭಾಳ ಇಂಪಾರ್ಟೆಂಟ್. ಇತ್ತೀಚೆಗೆ ಭಾಳ ಟ್ರೆಂಡಿಂಗಲ್ಲಿದೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ನೀವು ಪೇಪರ್ ಓದ್ತಿರ್ತೀರಿ, ಆಮೇಲೆ ನಾವು ವೀಡಿಯೋ ಕೂಡ ಮಾಡ್ತಿರ್ತೀವಿ ಯೂಟ್ಯೂಬ್ ಒಳಗಡೆ, ಮತ್ತು ಫ್ರೀ ಮ್ಯಾಗ್ಝಿನ್ ಕೂಡ ನಾನು ಕೊಟ್ಟಿರ್ತೀನಿ. ಸೊ ಅದನ್ನು ಎಲ್ಲ ಓದಿರ್ತೀರಿ. ಬಟ್ ಇದರ ಜೊತೆಗೆ ಎಲ್ಲ ನೀವು ಏನು ಮಾಡ್ಕೋಬೇಕಂದ್ರೆ ಕನ್ಸೈಸ್ ಮಾಡಿ ನೋಟ್ಸ್ ಮಾಡ್ಕೋಬೇಕು. ಮ್ಯಾಗ್ಝಿನನ್ನು ನೀವು 1 ತಿಂಗಳ ಮ್ಯಾಗ್ಝಿನ್ 80 ಪೇಜ್ ಇರ್ತೈತೆ. 12 ತಿಂಗಳ ಮ್ಯಾಗ್ಝಿನ್ ಅಂತಂದರೆ 960 ಪೇಜ್ ಆಗ್ತದೆ. 960 ಪೇಜು ನಮ್ಮದು ಸಾಲಿಡ್ ಮ್ಯಾಗ್ಝಿನನ್ನೇ ಇರ್ತೈತೆ 1 ವರ್ಷದ್ದು. ಬಟ್ ಅದನ್ನೆಲ್ಲ ನೀವು ಕನ್ಸೈಸ್ ಮಾಡಿ ಬರೀ 100 ಪೇಜ್ಗೆ ಅದನ್ನು ಶಾರ್ಟಾಗಿ ಮಾಡಿರ್ಬೇಕು. ಅದನ್ನು ಈಗ ನಾವು 6 ತಿಂಗಳು ಕರೆಂಟ್ ಅಫೇರ್ಸ್ ಮಾಡಿ ಕೊಟ್ಟಿದ್ದೀವಿ. ಬಟ್ ನೀವೇನು ಮಾಡಬೇಕು, ಬರೋಬ್ಬರಿ ಅದನ್ನು ರಿವಿಷನ್ ಮಾಡಬೇಕು. ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಪೇಪರ್ನೂ ಸ್ವಲ್ಪ ಟಚ್ಚಲ್ಲಿರಲಿ.
ಆಮೇಲೆ ಇನ್ನೊಂದು ಭಾಳಷ್ಟು ಜನ ಪೇಪರ್ ನಾಳೆ ಓದ್ತೀನಿ ಅಂತೇಳಿ ಎತ್ಕೊಂತ ಹೋಗ್ತಾರೆ. ಅದನ್ನು ಕರೆಂಟ್ ಅಫೇರ್ಸನ್ನು ಪೋಸ್ಟ್ಪೋನ್ ಮಾಡಬೇಡ್ರಿ. ಯಾಕಂದರೆ ಇವತ್ತಿನ ಪೇಪರ್ ಓದೋಕ್ಕೆ ಇವತ್ತು ನಮಗೆ ಎಷ್ಟು ಉತ್ಸಾಹ ಇರ್ತೈತಲ್ಲ ಅಷ್ಟು ಉತ್ಸಾಹ ನಾಳೆ ಇರೋದಿಲ್ಲ. ದಿಸ್ ಯು ನೀಡ್ ಟು ಬಿ ಅಂಡರ್ಸ್ಟೂಡ್. ನಾಳೆಗಂತಂದ್ರೆ ಅದು ರದ್ದಿ ಪೇಪರ್ ಆಗಿರ್ತದೆ, ಪ್ರೀವಿಯಸ್ ಡೇ ಓಲ್ಡ್ ಪೇಪರ್ ಅದು. ಅಷ್ಟು ಓದೋಕ್ಕೆ ಅಷ್ಟು ಮನಸ್ಸು ಇರೋದಿಲ್ಲ. ಓದ್ಬೋದು, ಬಟ್ ಇವತ್ತಿಗೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನೀವು ಪೇಪರ್ ಓದಬೇಕಾದಂಥ ಉತ್ಸಾಹ ನಾಳೆ ಅದೇ ಪೇಪರ್ ಇವತ್ತಿನ ದಿವಸದ್ದು ಓದೋಕ್ಕೆ ಇರೋದಿಲ್ಲ. ಸೊ ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಬಟ್ ರಿವಿಷನ್ ಕೂಡ ಬಹಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಒಳಗಡೆ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ದಿನಾಲೂ ಬೆಳವಣಿಗೆಗಳಿರ್ತವೆ ಕರೆಂಟ್ ಅಫೇರ್ಸಲ್ಲಿ, ದಿನ ಬೆಳವಣಿಗೆ ಇರ್ತವೆ. ಅತಿ ಎತ್ತರದ ಒಂದು ಯಾವುದೋ ಬಿಲ್ಡಿಂಗ್ ಇವತ್ತು ಆಗಿರ್ತೈತಿ, ಇನ್ನು 6 ತಿಂಗಳಿಗೆ ಅದಕ್ಕಿಂತ ಎತ್ತರ ಇನ್ನೊಬ್ಬನ ಯಾವನೋ ಬಿಲ್ಡಿಂಗ್ ಕಟ್ಟದ ಅಂತಂದ್ರೆ ಅದು ಬಂದಿರ್ತೈತಲ್ಲ. ಸೊ ಹೀಗಾಗಿ ಎವ್ರಿ ಡೇ ಯು ನೀಡ್ ಟು ಬಿ ಅಪ್ಡೇಟೆಡ್. ಭಾಳಷ್ಟು ಜನ ಮ್ಯಾಗ್ಝಿನ್ ಒಂದು ಓದಿದ್ರೆ ಮುಗೀತು ಹಿಂಗಂತ ತಿಳ್ಕೊಂಡಿರ್ತಾರೆ. ಮ್ಯಾಗ್ಝಿನ್ ಎದಕ್ಕೆ ಓದಬೇಕಂತಂದರೆ ನಾವು ಮಾಡ್ಕೊಂಡಂಥ ನೋಟ್ಸು ಎಲ್ಲ ಕರೆಕ್ಟ್ ಐತೋ ಇಲ್ಲೋ, ಅದರಿಂದ ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ಅದನ್ನು ನೋಡೋಕ್ಕೆ ಮ್ಯಾಗ್ಝಿನನ್ನು ನೋಡಿರ್ಬೇಕು. ಕರೆಂಟ್ ಅಫೇರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು ಪ್ರೆಷರ್ ಫ್ರಮ್ ಫ್ಯಾಮಿಲಿ ಆ್ಯಂಡ್ ದಿ ಫ್ರೆಂಡ್ಸ್. ಇದು ಭಾಳ ಅಂದರೆ ಭಾಳ ದೊಡ್ಡ ಕ್ವಶನ್ ಇದೆ ಹುಡುಗರಿಗೆ. ಫ್ಯಾಮಿಲಿ ಕಡೆಯಿಂದ ಒತ್ತಡಗಳು ಬರ್ತಾವ, ಫ್ರೆಂಡ್ಸ್ ಕಡೆಯಿಂದ ಒತ್ತಡಗಳು ಬರ್ತಾವ. ಒಂದು ಸ್ವಲ್ಪ ದಿವಸ ಆದಮೇಲೆ ಫ್ಯಾಮಿಲಿ ಒಳಗಡೆ ಅರ್ನ್ ಮಾಡೋಕ್ಕೆ ಕೇಳ್ತಾರೆ, ಎಷ್ಟು ದುಡ್ಡು ತೊಗೊಂಬರಕತ್ತಿದೆ ಅಂತ ಕೇಳ್ತಾರೆ. ನಿಮ್ಮ ಫ್ರೆಂಡ್ಸು ಬೇರೆಯವರು ಜಾಬ್ ಮಾಡ್ತಿರ್ತಾರೆ, ನಿಮಗೆ ಟೆನ್ಷನ್ ರೈಸ್ ಆಗ್ತದೆ. ಇದರಿಂದ ಸ್ಟಡಿ ಮೇಲೆ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗ್ತದೆ. ಇದರಿಂದ ನೀವು ಹೊರಗಡೆ ಬರಲೇಬೇಕು. ಸಾಧ್ಯ ಆದಷ್ಟು ಏನು ಮಾಡಿರಿ ಅಂತಂದರೆ ಒಂದು ಪಾರ್ಟ್ ಟೈಮ್ ಜಾಬ್ ಹಿಡ್ಕೊಂಡು ಓದೋದು ಬೆಸ್ಟ್. ಯಾಕಂತಂದರೆ ಈಗ ಮೊನ್ನೆ 2 ವರ್ಷದಿಂದ ಕರೋನಾದಿಂದ ಎಷ್ಟು ಮುಂದೆ ಹೋಗ್ತಾ ಇದ್ದಾವೆ ಕಾಲ್ ಫಾರ್ಮ್ಗಳೆಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೇನೇನು ಪರಿಸ್ಥಿತಿ ಬರ್ತದೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ನೀವು ಒಂದು ಪಾರ್ಟ್ ಟೈಮ್ ಒಂದು ಸಣ್ಣ ಜಾಬ್ ಮಾಡಿಕೊಂಡು ಇದನ್ನು ಮಾಡ್ಕೊತ ಹೋಗ್ತೇವೆ. ಅರ್ನ್ ಮಾಡ್ತಾ ಇದ್ರಿ ಅಂತಂದರೆ ಮನೆ ಒಳಗಡೆ ಅಷ್ಟು ಪ್ರೆಷರ್ ಇರೋದಿಲ್ಲ. ಯಾಕಂದರೆ ನಮ್ಮ ಸೊಸೈಟಿ ಒಳಗಡೆ ನಮ್ಮ ಸೊಸೈಟಿ ಮೈಂಡ್ಸೆಟ್ ಹೆಂಗಿದೆ ಅಂತಂದರೆ ಒಬ್ಬ ವ್ಯಕ್ತಿ ಅರ್ನ್ ಮಾಡ್ತಾ ಇದ್ದಾನೆ, ದುಡಿತಾ ಇದ್ದಾನೆ, ದುಡ್ಡು ತರ್ತಾ ಇದ್ದಾನೆ ಅಂತಂದರೆ ಸಕ್ಸಸ್ಫುಲ್ ಅಂತ ಅರ್ಥ. ಅವನಿಗೆ ದುಡ್ಡು ತರ್ತಾ ಇಲ್ಲ ಬಟ್ ಭಾಳ ನಾಲೆಜ್ ಇದೆ ಅಂತಂದರೆ ಅನ್ಸಕ್ಸಸ್ಫುಲ್ ಅಂತ ಅರ್ಥ. ನಮ್ಮ ಸೊಸೈಟಿ ಯಾವಾಗಿದ್ರೂ ಅದನ್ನು ಹಣದ ರೂಪದಲ್ಲಿ ಅಳೆಯುವಂಥದ್ದು. ಇದು ಮೊದಲಿನಿಂದಲೂ ಬಂದಿದೆ, ನಾನಾಗಲಿ ನೀವಾಗಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಇದಕ್ಕೆ ಹೊಂದ್ಕೋಬೇಕಷ್ಟೇ. ಸೊ ಅದಕ್ಕಾಗಿ ಸ್ವಲ್ಪ ನಾವು ಏನು ಮಾಡಬೇಕು, ಒಂದು ಸ್ವಲ್ಪ ಅರ್ನ್ ಮಾಡ್ತಾ ಅದ್ರ ಜೊತೆಗೆ ಸ್ಟಡಿ ಮಾಡ್ತಾ ಹೋಗೋದು ಬಹಳ ಬೆಸ್ಟ್. ಆ ಥರ ಹೋದರೆ ಫ್ಯಾಮಿಲಿ ಪ್ರೆಷರು ಇರೋದಿಲ್ಲ, ಮತ್ತು ಫ್ರೆಂಡ್ಸ್ ಕಡೆಯಿಂದನೂ ಪ್ರೆಷರ್ ಇರೋದಿಲ್ಲ. ಮತ್ತು ಇನ್ನೊಂದು, ಡೋಂಟ್ ವರಿ ಟೂ ಮಚ್ ಅಬೌಟ್ ದ ಸೊಸೈಟಿ. ಅವ್ರು ಹಂಗಂತ ಇದ್ದಾರೆ, ಇವ್ರು ಹಂಗಂತ ಇದ್ದಾರೆ, ಅವ್ರು ಬೆಟ್ಟದಾಗೊಮ್ಮೆ ಜಾಬ್ ಸಿಕ್ಕೈತಿಲ್ಲೋ ಕೇಳಕತ್ತಾರ. ಇದರಿಂದ ಭಾಳ ಮಂದಿ ವಿಚಲಿತರಾಗಿಬಿಡ್ತಾರೆ. ಸರ್ ನನಗೆ ಫ್ಯಾಮಿಲಿ ಸೊಸೈಟಿ ಫೇಸ್ ಮಾಡೋಕ್ಕಾಗ್ತಾಯಿಲ್ಲ, ನಾನು ನೌಕರಿ ಮಾಡ್ತೀನಿ, ಇದು ಬೇಡ ಅಂತ ಹೋಗಿರ್ತಾರೆ. ಬೇಡ, ಡೋಂಟ್ ವರಿ ಅಬೌಟ್ ಸೊಸೈಟಿ ಯಾವತ್ತಿಗೂ ಅವರು ಮಾತಾಡಬೇಕನ್ನೋರು ಮಾತಾಡ್ತಾನೆ ಇರ್ತಾರೆ, ಬ್ಯಾಡ್ ಅನ್ನೋರು ಮಾತಾಡೋದಿಲ್ಲ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಈಗ ಜಾಬ್ ಸಿಕ್ಕಿಲ್ಲ ಅಂತ ಮಾತಾಡ್ತಾರೆ, ಜಾಬ್ ಸಿಕ್ಕ ಮೇಲೆ ಮದುವೆ ಯಾಕಾಗಿಲ್ಲ ಅಂತ ಮಾತಾಡ್ತಾರೆ, ಮದುವೆ ಆದಮೇಲೆ ಮಕ್ಕಳು ಯಾಕಾಗಿಲ್ಲ ಅಂತ ಮಾತಾಡ್ತಾರೆ, ಮಕ್ಕಳಾದಮೇಲೆ ಅವ್ರು ಇನ್ನೂ ಓದಿಲ್ಲ ಅಂತ ಯಾಕೆ ಮಾತಾಡ್ತಾರೆ, ನಿಮಗೆ 70 ವರ್ಷ ಆದಮೇಲೆ ಇನ್ನೂ ಯಾಕೆ ಹೋಗಿಲ್ಲ ಅಂತಲೂ ಮಾತಾಡ್ತಾರೆ ಅವ್ರು. ಸೊ ಡೋಂಟ್ ವರಿ ಅಬೌಟ್ ದ ಸೊಸೈಟಿ ಬಿಟ್ಟು ಕೆಲವೊಂದನ್ನು ನಾವು ಕೇಳೋಣ, ವೆದರ್ ಇಟ್ ಈಸ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಸೊಸೈಟಿ, ಫ್ಯಾಮಿಲಿ, ಫ್ರೆಂಡ್ಸ್ ಹೇಳ್ತಾ ಇರೋದು ನಿಜವಾಗ್ಲೂ ನಮ್ಮ ಒಳ್ಳೆಯದಕ್ಕಿದ್ದರೆ ನಾವು ಅದನ್ನು ಕೇಳೋಣ, ತಿದ್ದುಪಡಿ ಮಾಡ್ಕೊಳ್ಳೋಣ. ಹೇಳಬೇಕಂತ ಹೇಳ್ತಾ ಇದ್ರು ಅಂತಂದರೆ ಡೋಂಟ್ ವರಿ ಅಬೌಟ್ ದ್ಯಾಟ್. ಯಾಕಂದರೆ ಎಷ್ಟೋ ಜನ 40 ವರ್ಷಕ್ಕೆ ಜಾಬ್ ಸಿಕ್ಕವರು ಇದ್ದಾರೆ, 50 ವರ್ಷಕ್ಕೆ ಮದುವೆ ಆದವರು ಇದ್ದಾರೆ, 60 ವರ್ಷಕ್ಕೆ ಮಕ್ಕಳಾದವರು ಇದ್ದಾರೆ, 70 ವಯಸ್ಸಿಗೆ ಬಿಸ್ನೆಸ್ ಶುರು ಮಾಡಿ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಕೂಡ ಬಂದವರು ಇದ್ದಾರೆ. ವಾರನ್ ಬಫೆಟ್ ಎಲ್ಲ ಕೇಳಿರ್ಬೋದು ನೀವು. ಓಕೆ, ಭಾಳ ಉದಾಹರಣೆಗಳಿದು. ಓಕೆ, ಸೊ ಯಾವುದಕ್ಕೂ ಇದೇ ಟೈಮ್ ಅಂತೇನಿಲ್ಲ. ಓಕೆ, ಸೊ ನಮ್ಮ ಮನಸ್ಸು ಖುಷಿಯಾಗಿರಬೇಕು, ಸಾಧನೆಗಳನ್ನು ಮಾಡ್ತಾ ಹೋಗ್ತಿರ್ಬೇಕು, ನಾವು ಮಾಡೋ ಕೆಲಸದಲ್ಲಿ ತೃಪ್ತಿ ಇರಬೇಕು. ದ್ಯಾಟ್ ಈಸ್ ದ ಓನ್ಲಿ ಥಿಂಗ್ ಇನ್ ದ ಲೈಫ್, ದ್ಯಾಟ್ ಈಸ್ ದ ಕಂಟೆಂಟ್ಮೆಂಟ್, ನೆಮ್ಮದಿ. ಬಟ್ ಸೊಸೈಟಿ ಏನು ಹೇಳ್ತಾರೆ, ಫ್ಯಾಮಿಲಿ ಏನು ಹೇಳ್ತಾರೆ, ಅದನ್ನು ವಿಚಾರ ಮಾಡೋಣ. ಅದು ಪಾಲಿಸ್ಬೇಕಂತಿದ್ರೆ ಪಾಲಿಸೋಣ, ಇಲ್ಲ ಅಂತಂದರೆ ಒಂದು ವೇ ಇದೆ. ಈಗ ನೀವು ಫಾರ್ ಎಕ್ಸಾಂಪಲ್ ದಿನ ಕಾಲೇಜ್ಗೆ ಹೋಗ್ತಾ ಇದ್ದೀರಿ, ಬೈಕ್ ತೊಗೋಬೇಕು ಮಾಡಿದ್ದೀರಿ, ಮನೆಗೆ ಒಬ್ಬನೇ ಮಗ ಇದ್ದೀರಿ ಅಂತಂದರೆ ಬೈಕ್ ಕೊಡ್ಸೋಕ್ಕೆ ತಂದೆ ತಾಯಿ ಬ್ಯಾಡ್ ಅಂತಾರೆ. ರೋಡ್ ಸರಿ ಇಲ್ಲ, ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಎಲ್ಲರೂ, ಆಕ್ಸಿಡೆಂಟ್ ಆಗ್ತೈತಿ, ಬ್ಯಾಡ್ ಅಂತೇಳಿ. ಬಟ್ ಅವ್ರು ಬ್ಯಾಡ್ ಅಂತ ಇದ್ದಾರೆ ಅಂಥೇಳಿ ನಾವು ಡೈಲಿ 4 ಅವರು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಸಿಟಿ ಬಸ್ನಾಗ ಅಡ್ಡಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ನಾನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀನಿ, ಸ್ಪೀಡ್ ಹೊಡೋಂಗಿಲ್ಲ, ಇವನ್ನೆಲ್ಲ ಕನ್ವಿನ್ಸ್ ಮಾಡಿ ನಾವು ಅದನ್ನು ತೊಗೊಳ್ಳೇಬೇಕು. ಸೊ ದ್ಯಾಟ್ ಈಸ್ ನೆಸೆಸರಿ. ಅವ್ರು ಪ್ರೆಷರ್ ಮಾಡ್ತಾ ಇದ್ದಾರೆ, ಇವ್ರು ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತಲ್ಲ, ಅದನ್ನು ನಾವು ಮಾಡಲೇಬೇಕಾಗ್ತದೆ. ಸೊ ಹೀಗಾಗಿ ನಾವು ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರ್ದು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು ಅನ್ನೋದು ನಮ್ಮ ಬುದ್ಧಿ ಮಟ್ಟಕ್ಕೆ ಬಿಟ್ಟಿದ್ದು. ಇವತ್ತಿನ ದುನಿಯಾದೊಳಗಡೆ ಬಹಳ ನಾವು ವಿಚಾರ ಮಾಡಿ ಪ್ರತಿಯೊಂದು ವಿಷಯವನ್ನು ವಿಚಾರ ಮಾಡಬೇಕು. ಇಲ್ಲ ಅಂತಂದರೆ ನಾವು ಬಹಳ ಅಧೋಗತಿಗೆ ಹೋಗ್ತೀವಿ. ಈ ಕರೋನಾದಲ್ಲೇ ನೋಡಿದ್ದೀರಿ ನೀವು, ಎಷ್ಟೋ ಜನ ಕರೋನಾ ಅಂದರೆ ಏನು ಬಿಡ್ರಿ, ಒಂದು ನೆಗಡಿ ಬರ್ತೈತಿ, ಸೀನ್ ಬರ್ತೈತೆ ಅಂತೇಳಿ ನೆಗ್ಲೆಕ್ಟ್ ಮಾಡಿ ಕೊನೆ ಕ್ಷಣದಲ್ಲಿ ಆಸ್ಪತ್ರೆಗೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಯಾರೋ ಹೇಳಿದ ಮಾತು, ಕರೋನಾ ಏನು ದೊಡ್ಡದಲ್ಲ, ಎಲ್ಲ ಡಾಕ್ಟ್ರುಗಳು ಗಿಮಿಕ್ ಮಾಡಕತ್ತಾರ ಅಂತ ಹೇಳಿದ್ದಕ್ಕೆ ಅದನ್ನೇ ನಂಬಿ ಪ್ರಾಣನೂ ಕಳ್ಕೊಂಡವ್ರು ಇದ್ದಾರೆ.
ಕೆಲವು ಜನ ಮುಂದಾಲೋಚನೆಯಿಂದ ಟ್ರೀಟ್ಮೆಂಟ್ ತೊಗೊಂಡು ಬದುಕುಳಿದವ್ರೂ ಇದ್ದಾರೆ. ಸೊ ಅದಕ್ಕಾಗಿ ನಾಲೆಡ್ಜ್ ತೊಗೋಬೇಕು, ಬಟ್ ಅದು ಎಷ್ಟು ರಿಯಲ್ ಇದೆ ಎಷ್ಟು ರೀಲ್ ಇದೆ ನಾವು ಅದನ್ನು ಏನು ಮಾಡ್ಕೋಬೇಕು, ಅಳಿಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು ಕೊನೆಯದಾಗಿ ಗಾಳಿ ಮಾತುಗಳಿಗೆ ಕಿವಿ ಕೊಡಬೇಡಿ. ಗಾಳಿ ಮಾತುಗಳು ಭಾಳ ಬರ್ತಿರ್ತವೆ. ಓಕೆ, ಸೊ ಅಲ್ಲಿ ಎಲ್ಲೋ ದುಡ್ಡು ತೊಗೋತಾರ, ಇವರೇನೋ ಒಂದು ಇನ್ಫ್ಲೂಯೆನ್ಸ್ ಇದೆ, ಅದು ಸ್ಕೀಮ್ ಇದೆ, ಇದು ಸ್ಕೀಮ್ ಇದೆ, ಓದಿದವ್ರಿಗೆಲ್ಲ ಅಲ್ಲಿ ಜಾಗ ಇಲ್ಲ, ಭಾಳಷ್ಟು ಇನ್ಫ್ಲೂಯೆನ್ಸ್ ನಡೀತದೆ. ಇವ್ನು ಯಾವನ್ನೂ ತಲೆಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗಡೆ ಕೆಲವು ಜನ ಯಾರು ಸಕ್ಸಸ್ ಆಗೋದಿಲ್ಲಲ್ಲ, ಅವ್ರು ಹೋಗಬೇಕಾದಾಗ ಕೆಲವು ಜನ ಸುಮ್ಮನೆ ಹೋಗ್ತಾರೆ, ಕೆಲವು ಜನ ಅದಕ್ಕೊಂದು ಹೆಸರಿಟ್ಟು ಹೋಗಿರ್ತಾರೆ, ಹಿಂಗೂ ಆಗ್ತಾವೆ. ಇನ್ನು ಕೆಲವೊಂದು ಜನ ಕೆಲವು ಉದಾಹರಣೆಗಳನ್ನು ತೊಗೋತಾರೆ. ಸರ್ ನೋಡ್ರಿ, ಅವ್ನು ಹುಡುಗ ದಿವಸ 12 ತಾಸು ಓದ್ತಾ ಇದ್ದ, ರೂಮ್ ಒಳಗಡೆ 12 ತಾಸು ಓದ್ತಾ ಇದ್ದ, ಅವಂದಾಗಿಲ್ಲ ನಮ್ದು ಹೆಂಗೆ ಆಗಬೇಕು? ಅವ್ನು 12 ತಾಸು ರೂಮ್ನಲ್ಲಿ ಇದ್ದಾನೆ ಕರೆಕ್ಟು, ಬಟ್ 12 ತಾಸು ಓದಿದಾನ ಗ್ಯಾರಂಟಿ ಏನು? ಆ ಗ್ಯಾರಂಟಿ ಇಲ್ಲ. ಸೊ ಅದಕ್ಕಾಗಿ ಅಲ್ಲಿ ನಮಗೆ ರಿಯಾಲಿಟಿ ಏನು ನಡೆದೈತೆ ಅನ್ನೋದು ಗೊತ್ತಿರೋದಿಲ್ಲ. ಓಕೆ, ಸೊ ಅದಕ್ಕಾಗಿ ಒಬ್ಬೊಬ್ರದ್ದು ಪರ್ಸೆಪ್ಷನ್ ಡಿಫ್ರೆಂಟ್ ಇರ್ತವೆ, ಭಾಳ ಪರ್ಸೆಪ್ಷನ್ಗಳು ಡಿಫ್ರೆಂಟ್ ಇರ್ತವೆ, ಯಾವ್ರ ಜೊತೆನೂ ಕಂಪೇರ್ ಮಾಡೋದು ಬೇಡ. ಸೊ ಅದಕ್ಕಾಗಿ ನಿಮ್ಮದೇ ಒಂದು ಗಾಳಿ ಮಾತಿಗೆ ಕಿವಿ ಕೊಡದೆ ನಿಮ್ಮದೇ ಒಂದು ಓನ್ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಓನ್ ಫಿಲಾಸಫಿಯನ್ನು ಮಾಡಿಕೊಂಡು ಕೆಲವೇ ಜನರನ್ನು ನಂಬಿ ಈ ದಾರಿ ಒಳಗಡೆ ನೀವು ಹೋದರೆ ಸಕ್ಸಸ್ ಖಂಡಿತವಾಗಿಯೂ ನಿಮಗೆ ಸಿಗ್ತದೆ. ಸೊ ಇವತ್ತಿನ ಒಂದು ವಿಡಿಯೋ ತರಗತಿ ಒಳಗಡೆ ಇಷ್ಟು ಮಾಹಿತಿಗಳನ್ನು ನಾವು ನೋಡಿದ್ದೀವಿ. ಇದು ನಿಮಗೆ ನಿಜವಾಗ್ಲೂ ಲೈಕ್ ಆಗಿದ್ದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಮತ್ತು ಆಫೀಸರ್ಸ್ ಅಡ್ಡ ಲರ್ನಿಂಗ್ ಆ್ಯಪ್ ಕೂಡ ಇದೆ. ಆ್ಯಪದ್ದು ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪ್ರತಿ ದಿವಸ ಅಲ್ಲಿ ಉಚಿತ ಟೆಸ್ಟ್ ಸಿರೀಸ್ಗಳು ನಡೀತಾ ಇದ್ದಾವೆ, ಬ್ಯಾಚ್ ಕೋರ್ಸ್ ನಡೀತಾ ಇದೆ, PSI ಪೇಪರ್ 1ಗೆ ಆ ಒಂದು ಕೋರ್ಸ್ ಕ್ರ್ಯಾಶ್ ಕೋರ್ಸ್ ನಡೀತಾ ಇದೆ, ಎಲ್ಲವೂ ನಡೀತಾ ಇದ್ದಾವೆ. ಆಫೀಸ್ ನಂಬರ್ ಕೂಡ ಇದೆ, ನೀವು ಕಾಲ್ ಮಾಡಿ ಅದರ ಬಗ್ಗೆ ವಿಚಾರಣೆಯನ್ನು ಮಾಡಬಹುದು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.